छत्रपति शिवाजी महाराज के जय 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 भवानी जय 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 शिवाजी एक मराठा मराठा बोलो छत्रपति शिवाजी महाराज के जय। ಇವತ್ತು ನಮ್ಮೆಲ್ಲ ಒಂದು ಶುಭ ಸಂದರ್ಭ. ಯಾಕಂತಂದ್ರೆ 20/2021ರಲ್ಲಿ ಮೂರ್ತಿ ಕಳ್ಳ ಕಾಮಗಾರಿಕೆ ಆಗಿ ಶಿವಾಜಿ ಮಹಾರಾಜರ ಮೂರ್ತಿಯನ್ನ ಬಿದ್ದಿತ್ತು. ಆ ಒಂದು ನಿಟ್ಟಿದಾಗ ಸಾಕಷ್ಟು ಜನರು ಶಿವಾಜಿ ಮಹಾರಾಜ ಅಭಿಮಾನಿಗಳಾಗಿರ್ಬೋದು, ಅವರ ಸಮಾಜದ ಎಲ್ಲ ಮುಖ್ಯಸ್ಥರಾಗಿರ್ಬೋದು, ಹಾಗೂ ಎಲ್ಲ ಅವರನ್ನ ಅಭಿಮಾನಿಸುವಂತ ಎಲ್ಲರೂ ಈ ಒಂದು ಹೋರಾಟ ಮಾಡಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಕೊಡೋ ಮೂಲಕ ಇವತ್ತಿಗೆ ನಮ್ಮ ಹುಬ್ಬಳ್ಳಿಯಲ್ಲಿ ಒಂದು ಅತಿ ದೊಡ್ಡನೇ ಹಬ್ಬನ ಅಂತ ಹೇಳ್ಬೋದು. ಯಾಕಂದ್ರೆ ಅಕ್ಷಯ ತಿಥಿಯಾಗಿ ಅವ್ರ ಜಯಂತಿ ಹೊಂದಿರೋದ್ರಿಂದ ಇವತ್ತು 4 ವರ್ಷಗಳಾದ ಮೇಲೆ ಇವತ್ತು ಪುನಃ ಸ್ಥಾಪನೆಯನ್ನ ನಮ್ಮ ಹುಬ್ಬಳ್ಳಿಯಲ್ಲಿ ಮಹಾನಗರ ಪಾಲಿಕೆಯಲ್ಲಿ ನಮ್ಮ ದೇಶದ ಹೆಮ್ಮೆಯ ಒಂದು ಹಿಂದೂ ಸಾಮ್ರಾಟ ಹುಲಿ ಏನು ನಮ್ಮ ಶಿವಾಜಿ ಮಹಾರಾಜ್ ಅವರ ಪ್ರತಿಮೆಯನ್ನ ಇವತ್ತು ಮಹಾನಗರ ಪಾಲಿಕೆ ಆವರಣದಲ್ಲಿ ನಾವು ಸ್ಥಾಪನೆಯನ್ನು ಮಾಡ್ತಿದ್ದಾರೆ. ಅದಕ್ಕೆ ಆಯುಕ್ತರಿಗೆ ತುಂಬಾ ಹೃದಯಪೂರ್ವಕವಾಗಿ ಎಲ್ಲ ಸಂಘಟನೆ ಪರವಾಗಿ ಅವ್ರಿಗೆ ಅಭಿನಂದನೆ ತಿಳಿಸ್ತೀನಿ. ಮೊದಲನೇದಾಗಿ ಈಗ ರಾತ್ರಿ ಸ್ಥಾಪನೆ ಮಾಡ್ತೀರಿ? ಅದೇ ಈಗ ಎಲ್ಲಾ ಸಮಾಜದ ಹಿರಿಯರು ಅಧ್ಯಕ್ಷರಿದ್ದಾರೆ, ಎಲ್ಲಾರು ಏನ್ ನಿರ್ಣಯ ತಗೊಂತಾರ ಆ ನಿಟ್ಟಿನಾಗ ಇವತ್ತು ಸ್ಥಾಪನೆ ಮಾಡುವಂತದಕ್ಕೆ ಏನ್ ತಯಾರಿ ಮಾಡ್ಕೊಂತಾರ ಆ ನಿಟ್ಟಿನಾಗ. ಯಾಕಂದ್ರೆ ಅಕ್ಷಯ ತಿಥಿಯ ದಿನ ಎಲ್ಲಾ ಜನರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಅವ್ರಿಗೆ ಮಾಲಾರ್ಪಣೆ ಮಾಡುವಂತದ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ. ಅದಕ್ಕೆಲ್ಲಾನು ವ್ಯವಸ್ಥಿತವಾಗಿ ಹೀಗೆ ನಾವು ತಯಾರಿಗೊಳಿಸ್ಕೋಬೇಕನ್ನುವಂಥದ್ದು ವಿಚಾರನ ಮಾಡ್ತಿದ್ವಿ. ಈ ಮೊದಲು ಶಿವಾಜಿ ಮೂರ್ತಿ ಇತ್ತಣ ಇಲ್ಲಿ? ಅದೇ 20/20/18ರಲ್ಲಿ ಸ್ಥಾಪನೆ ಮಾಡಿದ್ರು. 2021ರಲ್ಲಿ ಮೂರ್ತಿ ಕಳ್ಳ ಕಾಮಗಾರಿ ಆಗಿ ಮೂರ್ತಿ ಬಿದ್ದೋಯ್ತು. ಅಷ್ಟು ಬೇಗ ಅಂದ್ರೆ ಅದೇ ಕಳಕೆ ಕಾಮಗಾರಿ ಆಗಿತ್ತು, ಯಾರು ಅದ್ರ ಬಗ್ಗೆ ಗಮನನ ಸಲ್ಲಿಸಿದ್ದಿಲ್ಲ. ನಾನು ಕೂಡ ಈಗ ಅಧ್ಯಕ್ಷತೆ ವಹಿಸಿ ಏನು ನಾವು ಉಪಮಹಾಪೌರ ಸಂತೋಷ್ ಚವ್ಹಾಣ್ ಅವರು, ನಾವು ಕೂಡ ಅದರಲ್ಲಿ ಮೆಂಬರ್ ಇದ್ದೀನಿ. ನಾವು ಸುಮಾರು ಬಾರಿ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ಇವತ್ತು ನಗರದಾಗ ಬೇರೆ ಬೇರೆ ರಾಜ್ಯದಾಗ ಇವತ್ತು ಪ್ರತಿಮೆಯನ್ನು ಇಟ್ಟು ಯಾವ ರೀತಿ ಬಂದವ್ರಿಗೆಲ್ಲರಿಗೂ ವ್ಯವಸ್ಥಿತವಾಗಿ ಇರ್ಬೇಕನ್ನುವಂಥದ್ದು ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಆ ರೀತಿ ಅವ್ರ ಪ್ರತಿಮೆನ ಈ ಬಾರಿ ಬಂದಾಗ ಅವೆಲ್ಲ ವ್ಯವಸ್ಥೆ ಆಗ್ಬೇಕನ್ನುವಂಥದ್ದು ನಾವು ಮಾಡಿದ್ವಿ. ಸರ್, ಈಗ ಇದ್ರ ಬಗ್ಗೆ ನಾವು ಏನ್ ಹೇಳ್ಬೇಕಂದ್ರೆ ಸರ್, ನಾವು ಫೆಬ್ರವರಿ ತಿಂಗಳೊಳಗ ನಾವು ಕಾರ್ಪೊರೇಷನ್ ಕಮಿಷನರ್ಗೆ ನಮ್ಮ ಸಂಘಟನೆಯಿಂದ ಅಲ್ಲಿ ಎಲ್ಲ ಹಿಂದೂಪರ ಸಂಘಟನೆಗಳು ಬಂದು ನಾವೆಲ್ಲರೂ ಕೂಡ ಮನವಿ ಕೊಟ್ಟಿದ್ವಿ ಸರ್. ನಾವು ಆಗ್ರಹ ಮಾಡಿದ್ವಿ ಏನಂತಂದ್ರೆ ಜನವರಿ ಒಳಗೆ ನಾವು ಅವ್ರಿಗೆ ಮನವಿ ಕೊಟ್ಟಿದ್ವಿ. ನಮ್ಮ ಫೆಬ್ರವರಿ 19ನೇ ತಾರೀಕು ಒಳಗೆ ಸರ್ ನಮಗೆ ಆದಷ್ಟು ಬೇಗನೆ ನೀವು ನಮಗೆಲ್ಲರಿಗೂ ಮೂರ್ತಿನ ಕುಂದಿಸ್ಕೊಟ್ರೆ ನಾವು ಶಿವಾಜಿ ಜಯಂತಿನ ಇಲ್ಲೇ ಮಾಡ್ತೀವಿ ಎಲ್ಲರೂ ವಿಜೃಂಭಣೆಯಿಂದ ಅಂತ ಹೇಳಿದ್ವಿ. ಅವ್ರು ನಮಗೇನಂದ್ರೆ ರೋಡ್ ಇಶ್ಯೂ ಐತಿ, ರೋಡ್ ಕಟ್ ಆಗತೈತಿ, ಹಂಗಾಗತೈತಿ, ಹಿಂಗಾತ ಅಂತ ಹೇಳಿದಾಗ ಮತ್ತೆ 2ನೇ ಬಾರಿ ಮತ್ತೆ ಹೋದ್ವಿ ಸರ್ ಅವ್ರ ಹತ್ರ. ನಾವು ಹೋದಾಗ ನಮಗೇನಂದ್ರೆ ನಮ್ಮ ಹತ್ರ 3 ತಿಂಗಳ ಕಾಲಾವಧಿ ತೊಗೊಂಡ್ರಿ ಅವ್ರು. 3 ತಿಂಗಳ ಕಾಲಾವಧಿ ತೊಗೊಂಡು ಕಾರ್ಪೊರೇಷನ್ ಕಮಿಷನರ್ ನಮ್ಮ ಜೊತೆ ಮಾತಾಡಿದ್ರು, 3 ತಿಂಗಳದಾಗ ಕ್ಲಿಯರ್ ಮಾಡಿಸ್ತೀವಿ, ಇದು ಮಾಡಕ್ ಹೋಗ್ಬಿಟ್ರೆ ಆದಷ್ಟು ಬೇಗ ನೀವು ಮಾಡಿಕೊಡ್ತೀವಿ ಅಂತಂದ್ರೆ ನಮಗೆ ಇಷ್ಟು ಶಾರ್ಟ್ಲಿ ಆಗ್ತೈತೆ ಅಂತ ಗೊತ್ತಿದ್ದಿಲ್ಲ. ಭಾಳ ಖುಷಿ ಆಗತ್ತೆ ಸರ್ ಇವತ್ತು ನಮ್ಗೆ. ನಮ್ದೊಂದು ಹೋರಾಟಕ್ಕೆ ಫಲ ಸಿಕ್ಕೈತೆ ಸರ್. ಹೋರಾಟ ಯಾವಾಗಿಂದ ಆರಂಭ ಮಾಡಿದ್ವಿ ಸರ್? ನಾವು ಹೋರಾಟ ಅದು ಯಾವಾಗ ಪ್ರತಿಮೆ ಕೆಳಗಡೆ ಬಿದ್ದೈತೆ ಅಂತ ಗೊತ್ತಾಗಿದೆ ಸರ್, ಅವಾಗಿಂತರೂ ನಾವು ಅವ್ರಿಗೆ ನಿರಂತರ ಬೆನ್ನತ್ತೇವೆ ಸರ್. ಸರ್ ನಮಗೆ ಆದಷ್ಟು ಬೇಗ ಮಾಡಿಕೊಡ್ರಿ ಅಂತ. ಬಟ್ ಈಗ ಏನೈತಲ್ಲ ಸರ್, ನಾವು ಈಗಿಂದ ಏನು ಹೋರಾಟ ಕೈಗೊಂಡಿಲ್ಲ, ಭಾಳ ಉಗ್ರಾದ ಹೋರಾಟಗಳನ್ನ ಮಾಡ್ತೇವೆ ಅಂತ ನಾವು ಅವ್ರಿಗೆ ಭಾಳ ತೀರ್ಮಾನ ಮಾಡಿ ಹೇಳಿದಾಗ ಈಗ ಈ ಸಂದರ್ಭ ಬಂದೈತೆ ಸರ್. ರೆಸ್ಪಾನ್ಸ್ ಹೆಂಗಿತ್ರಿ ಸರ್? ರೆಸ್ಪಾನ್ಸ್ ಚಲೋ ಬಂದಿದೆ ಸರ್. ಈ ಸದ್ಯಕ್ಕೆ ಈಗ ಇವತ್ತು ಬಂದಿದ್ದ ಒಂದು ಖುಷಿ ಸರ್. ಯಾಕಂದ್ರೆ ನಾಳೆ ಬಿಟ್ಟು ನಾಳೆ ಅಕ್ಷಯ ತೃತೀಯ ಸರ್, ನಾಡ್ದ ಜಗಜ್ಯೋತಿ ಬಸವಣ್ಣವ್ರದ ಒಂದು ಜಯಂತಿ ಐತಿ. ಎಲ್ಲದೂ ಕೂಡಿಸಿ ಇವತ್ತೆಲ್ಲ ಕೂಡಿಸಿ ಮಾಡ್ತೇವೆ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಿ? ಏನ್ ಹೇಳಕ್ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಸರ್, ನಮಗೆ ಮೊನ್ನೆ ಹೋದಾಗ ಸರ್ ಒಂದು ತಿಂಗಳದಿಂದ ಹೋಗಿದ್ವಿ ಸರ್. ಅವ್ರ ಹತ್ರ ಅವ್ರು ನಮಗೆ 3 ತಿಂಗಳ ಅಂತ ಹೇಳಿದ್ರು ಸರ್. 1 ತಿಂಗಳಿಂದ ಹೋದಾಗ 3 ತಿಂಗಳು ಅಂತ ಹೇಳಿದ್ರೆ ಅದ್ರೊಳಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸರ್. ಕಾರ್ಪೊರೇಷನ್ ಅಧಿಕಾರಿಗಳ ರೆಸ್ಪಾನ್ಸ್ ಚಲೋ ಐತಿ ಸರ್ ಈ ವಿಷಯದಾಗ. ಇದಂತ ಕಮಿಷನರ್ ಸಾಹೇಬ್ರು ಭಾಳ ಒಳ್ಳೆಯವರು ಅದಾರ. ಇದೇ ರೀತಿ ಎಲ್ಲಾ ಒಂದು ಸಂಘಟನೆ ಅಂತ ಏನೋ ಒಂದು ಪ್ರತಿಫಲ ಸಿಗ್ಬೇಕಂದ್ರೆ ಎಲ್ಲರೂ ನಾವು ರೇಸ್ ಆದಾಗ ಅವ್ರು ನಮಗ ಉತ್ತರ ಕೊಡ್ತಾರ. ಅಲ್ಲಿ ಮಟ್ಟ ಅವ್ರು ಏನು ಮಾಡಕ್ ಬರಂಗಿಲ್ಲ. ನಾವೆಲ್ಲರೂ ಆಮೇಲೆ ಸರ್ ಇದು ಮೊದಲು ಎಲ್ಲಾ ಮಾಧ್ಯಮದವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಸರ್. ನಾವು ಲಾಸ್ಟ್ ಟೈಮ್ ಪ್ರತಿಭಟನೆ ಮಾಡಿದಾಗ ಎಲ್ಲಾ ಮಾಧ್ಯಮದಾಗೂ ಬಂದ್ ಸರ್, ಅದು ಪ್ರತಿಯೊಂದರಾಗೂ ಸುದ್ದಿ ಓಡ್ಸರ್. ಸುದ್ದಿ ಬಂದ ಮೇಲೆ ನಮಗ ರೆಸ್ಪಾನ್ಸ್ ಭಾಳ ಚಲೋ ಬಂದಿದೆ ಸರ್. ಹೋರಾಟದ ಪ್ರತಿಫಲ? ಹೌದೌದು ಸರ್, ಹೌದು ಸರ್, ಹೌದು ಸರ್. ಹೋರಾಟದ ಪ್ರತಿಫಲ ಬಂದಿದೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಮರಾಠ ಅಂತೇಳಿ ಸರ್.